ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಭೂಮಿ ಪ್ರೀತಮ್. ನಾವೀಗ ನನ್ನ ಮಗಳು ಬರ್ತಡೇಗೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಅವಳದು ಬರ್ತಡೇ 1 ಇಯರ್ದು ಬರ್ತಡೇ, ಅದಕ್ಕೆ ಶಾಪಿಂಗ್ ಮಾಡ್ಕೋಗೋಣ, ಬಟ್ಟೆ ಎಲ್ಲ ತೊಗೊಂಡೋಗೋಣ ಅಂತ ಹೇಳಿ ಬಂದಿದ್ವಿ. ಹಾಗೆ ಇಲ್ಲಿ ನಮ್ಮ ಸಕಲೇಶಪುರದಲ್ಲಿ ಹೊಸದಾಗಿ ಒಂದು ಬಜಾರ್ ಆಗಿದೆ. ಚೆನ್ನಾಗಿದೆ, ಎಲ್ಲ ಐಟಮ್ಸ್ ಇದೆ. ನಾವು ಹೋಗಿ ಬರೋಣ, ನೋಡ್ಕೊಬರೋಣ ಹಂಗೆ ಅಂತ ಹೇಳ್ಬಿಟ್ಟು ಹೋದ್ವಿ. ನಾವೇನೂ ಜಾಸ್ತಿ ಏನೂ ತೊಗೊಳ್ಳಿಲ್ಲ. ನಾನೊಂದು ಬ್ಯಾಗ್ ತೊಗೊಂಡೆ, ವೆನಿಟಿ ಬ್ಯಾಗು. ನಮ್ಮ ಹಸ್ಬೆಂಡ್ ಅದೇನೇನೋ ಚಿಕ್ಕ ಪುಟ್ಟ ಐಟಮ್ ತೊಗೊಂಡ್ರು ಅಷ್ಟೇ. ನಾವು ಅವಳಿಗೆ ಬಟ್ಟೆ ತರಬೇಕಿತ್ತಲ್ಲ, ಹಂಗೆ ನೋಡ್ಕೊಬಂದುಬಿಡೋಣ. ತುಂಬ ದಿವಸ ಆಗಿತ್ತು, ನಾವು ಟೌನ್ಗೆ ಹೋಗಿದ್ದಿಲ್ಲ, ಕಮ್ಮಿ ಮಳೆ ಬೇರೆ ಅಲ್ವಾ, ಹಾಗಾಗಿ ನನಗೂ ಟೈಮ್ ಇರೋಲ್ಲ. ನಾನು ಕ್ಲಾಸಸ್ಗೆಲ್ಲ ಹೋಗ್ತಾಯಿರ್ತೀನಿ, ಟೈಮ್ ಇರೋಲ್ಲ ಅಂತೇಳಿ ನಾನು ಸ್ಯಾಟರ್ಡೇ ರಜಾ ಹಾಕಿದ್ದೆ, ಕ್ಲಾಸಿಗೆ ಹೋಗಿದ್ದಿಲ್ಲ. ಅವಳದು ಸಂಡೇ ಬರ್ತಡೇ ಅಲ್ವಾ, ಹಾಗಾಗಿ ಕೆಲಸ ಇರುತ್ತೆ ಮನೆಯಲ್ಲಿ ಅಂತೇಳಿ ಸ್ವಲ್ಪ ಮನೆ ಕ್ಲೀನಿಂಗ್ ಬೇರೆ ಮಾಡ್ಕೋಬೇಕಿತ್ತು. ಹಾಗಾಗಿ ಹೋಯ್ತಾಯಿದ್ವಿ. ನಮ್ಮ ಮನೆಯವ್ರೇನೋ ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದಾರೆ, ಅದು ತೊಗೊಳ್ಳೋದು ಇದು ತೊಗೊಳ್ಳೋದು ಅಂತೇಳಿ. ನಾನು ಕನ್ನಡಿ ದೊಡ್ಡದು ತೊಗೊಳ್ಳಿ ಅಂತ ಹೇಳ್ತಾಯಿದ್ದೀನಿ. ಅಂದರೆ ನನ್ನ ಮಗಳು ಒಂದು ಕನ್ನಡಿ ಇತ್ತು, ಅದನ್ನು ಒಡೆದಾಕಿದ್ಲು ದೊಡ್ಡವಳು, ಹಾಗಾಗಿ ಬೇರೆ ತೊಗೊಳ್ಳೋಣ ಅಂತ ಹೇಳ್ತಾಯಿದ್ದೆ ಅವ್ರಿಗೆ. ಅದು ಫಸ್ಟಿಗೆ ತೋರಿಸಿ ಚಿಕ್ಕದು, ಅದಕ್ಕೆ ಅದು ಬೇಡ ಅಂತೇಳಿ ಇದನ್ನು ತೊಗೊಂಡ್ವಿ ನಾವು. ಆಮೇಲೆ ಇದು ಚೆನ್ನಾಗಿದೆ ತೊಗೊಳ್ಳೋಣ ಅಂತೇಳಿ, ಚಿಕ್ಕದಿರಲಿ ಎಲ್ಲರೂ ಹೋಗೋ ಬರೋಕ್ಕೆ ಬೇಕಾಗುತ್ತೆ ಕನ್ನಡಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಇತ್ತು ಮನೇಲಿ, ಹೊಡೆದಾಕೊಳ್ಳು. ಇವಳಂತೂ ಬರೀ ಟಾಯ್ಸು, ಎಲ್ಲಾದರೂ ತುಂಬ ಟಾಯ್ಸ್ ತೆಕ್ಕೊಡು ಅಂತ. ಅವರಪ್ಪ ಬೇಡ, ಇರೋದೇ ಆಟ ಆಡುತ್ತೆ ಬಾ ಅಂತೂ 2 ತೊಗೊಂಡ್ಲವಳು. ಸ್ಪಿನ್ನರು ಮತ್ತು ಇದು ಕೇಬನ್ಸ್ದಲ್ಲಿ ಬಾಲ್ ಇತ್ತು ಚಿಕ್ಕದು, ಅದನ್ನು ತೊಗೊಂಡ್ಲು. ನೋಡಿ ಎಷ್ಟೊಂದು ಐಟಮ್ ಬಂದಿದ್ದಾವೆ ಅಂದರೆ, ತುಂಬ ಐಟಮ್ಸ್ ಎಲ್ಲ ಇದ್ದಾವೆ. ಬಟ್ಟೆಗಳು, ಆಮೇಲೆ ಬ್ಯಾಗು, ಆಮೇಲೆ ಕಿಚನ್ ಐಟಮ್ಸು ಎಲ್ಲ ಇದೆ. ನಾವು ಫಸ್ಟ್ ಹೋಗಿದ್ದು, ಸ್ಟಾರ್ಟ್ ಆದಾಗಲೇ ಹೋಗ್ತಾಯಿದ್ವಿ ಯಾವಾಗಲೂ. ನಮಗೂ ಟೈಮ್ ಇಲ್ಲ, ಅವ್ರಿಗೂ ಟೈಮ್ ಇಲ್ಲ, ಹಾಗಾಗಿ ನಾವಲ್ಲಿಂದ ನಮ್ಮ ಮಗಳಿಗೆ ಬಲೂನ್ ತೊಗೊಳ್ಳೋಣ ಅಂತೇಳಿ ಬಂದ್ವಿ. ನಮ್ಮ ಮನೆಯವರೆಲ್ಲ ಅದು ಟೆಸ್ಟ್ ಮಾಡಿ ನೋಡ್ತಿರೋದು, ಹಾಕೊಂಡು ಯಾವ ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ನಾನು ಹಂಗೆ ವೀಡಿಯೋ ಮಾಡಿಕೊಂಡೆ. ಬಲೂನು ಮತ್ತು ಅವಳಿಗೆ ಒಂದು ನಂಬರೆಲ್ಲ ತೊಗೋಬೇಕಿತ್ತು, ಹಾಗಾಗಿ ಇಲ್ಲಿಗೆ ಬ್ಯಾಂಗಲ್ ಸ್ಟೋರ್ಗೆ ಬಂದಿದ್ವಿ ನಾವು. ಅಲ್ಲಿಂದ ತೊಗೊಂಡು ನಾವು ಸೀದಾ ಬಟ್ಟೆ ಅಂಗಡಿಗೆ ಹೋಗೋಣ ಅಂತೇಳಿ ಹ್ಯಾಟ್ ಹಾಕ್ಕೊಳ್ತಿದ್ದಾರೆ. ನನ್ನ ಮಗಳು ಮುಖನೇ ಮುಚ್ಚೋಯ್ತು, ಅವಳಿಗೆ ನೋಡಿದ್ವಿ, ಅವ್ಳ ಮುಖನೇ ಮುಚ್ಚೋಯ್ತು, ಅದಕ್ಕೇ ಅವ್ರು ಹಾಕ್ಕೊಂಡು ನೋಡ್ತಿದ್ದಾರೆ. ಈಗ ನಾವು ಬಟ್ಟೆ ಅಂಗಡಿಗೆ ಬಂದ್ವಿ, ಪಾಪುಗೆ ಬಟ್ಟೆ ತೊಗೊಳ್ಳೋಣ ಅಂತೇಳಿ. ನನ್ನ ಮಗಳು ನೋಡಿ ಇಲ್ಲಿ ಆಟ ಆಡ್ತಿದ್ದಾಳೆ. ನಾವು ಯಾವಾಗಲೂ ಅರವಿಂದಲ್ಲೇ ಬರೋದು ಬಟ್ಟೆ ತೊಗೊಳ್ಳೋಕ್ಕೆ, ಅವಳಿಗಾಗಲಿ ಅಲಂಕಾರ್ಗೆ ಹೋಗ್ತೀವಿ ನಾವು ಜಾಸ್ತಿ, ಅಂದರೆ ಅಲ್ಲಿಗೇ. ಏನಾದರೂ ಬೇರೆ ಏನಾದರೂ ಬೇಕಂದರೆ ಬೇರೆ ಕಡೆ ಹೋಗ್ತೀವಿ. ಆಮೇಲೆ ಅವಳಿಗೊಂದು ಜೊತೆ ಡ್ರೆಸ್ ತೊಗೊಂಡ್ಬಿಟ್ಟು ನಾವು ಬಂದ್ಬಿಟ್ಟು ನೋಡಿ ಇಲ್ಲಿ ಆಟ ಆಡ್ತಿದ್ದಾಳೆ ಅವಳು. ಬರ್ತಾನೆ ಇಲ್ಲ, ಹೋಗೋದು, ಸೀರೆ ಎಲ್ಲ ಇಳಿಯೋದು. ಪಾಪ ಅವರು ಇರಲಿ ಬಿಡಿ, ಆಟ ಆಡಲಿ, ಏನೂ ಆಗೋಲ್ಲ ಅಂತ ಅಂದರು. ನಾವು ಅಲ್ಲಿಂದ ಸಂಜೆ ಸ್ವಲ್ಪ ದಿನಸಿ ಇತ್ತಿಲ್ಲ, ಅದಕ್ಕೆ ಇಲ್ಲಿ ಸೂಪರ್ ಪಾಯಿಂಟ್ ಅಂತ ಇದೆ ನಮ್ಮ ಸಕಲೇಶಪುರದಲ್ಲಿ, ಅಲ್ಲಿಗೆ ಹೋಗೋದು ನಾವು ಯಾವಾಗ್ಲೂ. ಸ್ವಲ್ಪ ದಿನಸಿ ಇತ್ತಿಲ್ಲ, ಹಾಗಾಗಿ ಇಲ್ಲಿ ತೊಗೊಬಿಟ್ಟು ಹೋಗೋಣ ಅಂತೇಳಿ ಬಂದ್ವಿ ನಾವು. ಸ್ವಲ್ಪ ಏನೇನು ಬೇಕು ಸ್ವಲ್ಪ ಎಲ್ಲ ಐಟಮ್ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ನಾವು ತೊಗೊಂಡೋದ್ರೆ ಇನ್ನು ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೋಬೇಕು, ಹಾಗಾಗಿ ಸ್ವಲ್ಪನೇ ತೊಗೊಂಡು ಹೋದ್ವಿ ನಾವು. ಸ್ವಲ್ಪ ಅಂತೀವಿ, ಬಿಲ್ಲಾಗಿದ್ದು ನೋಡಿದ್ರೆ 8,000 ಆಗಿದೆ, ಎಲ್ಲ ರೈಟ್ ಆಗಿಬಿಟ್ಟಿದೆ. ಆಮೇಲೆ ಅಷ್ಟು ಐಟಮ್ಗೆ 8,000 ಕೊಟ್ವಿ ನಾವು. ನಾವೆಲ್ಲ ತೊಗೊಂಡು ಬಂದ್ವಿ. ಮನೆಗೆ ಬಂದು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅಂದರೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಈಗ ಹೊಸದೆಲ್ಲ ದಿನಸಿ ಹಾಕೋದಲ್ವ, ಬಾಕ್ಸ್ ಎಲ್ಲ ತೊಳ್ಕೊಳ್ಳೋಣ ಅಂತೇಳಿ ಎಲ್ಲ ತೆಗ್ದು ಇಟ್ಟೆ. ನನ್ನ ಮಗಳು ಬರ್ತಡೇ ಭಾನುವಾರ, ಹಾಗಾಗಿ ಭಾನುವಾರ ಬೆಳಿಗ್ಗೆ ಎಲ್ಲ ತೊಳ್ಕೊಂಡು ಆಮೇಲೆಲ್ಲ ಪ್ಯಾಕ್ ಮಾಡೋಣ, ಎಲ್ಲ ತೆಗ್ದಿಡೋಣ, ಐಟಮ್ ಎಲ್ಲ ಜೋಡಿಸಿಡೋಣ ಅಂತೇಳಿ ಇದು ಮಾಡಿದ್ವಿ. ನಮ್ಮ ಮನೆಯವರು ಸಕ್ಕರೆ ಎಷ್ಟು ತೊಗೊಳ್ಳೋಣ ಅಂತ ನೋಡ್ತಿದ್ದೆ. ನಮ್ಮನ್ನ ಆಲ್ಮೋಸ್ಟ್ ಸಕ್ಕರೆ ಎಲ್ಲ ಖಾಲಿ ಆಗುತ್ತೆ, ಅಂದರೆ ಕಾಫಿ ಟೀ ಎಲ್ಲ ಜಾಸ್ತಿ ಕುಡಿತೀವಲ್ಲ, ಹಾಗಾಗಿ ಇದು. ಆಮೇಲೆ ಮಸಾಲೆ ಐಟಮ್ ಏನೂ ಇತ್ತಿಲ್ಲ, ಪಲಾವಿಗೆಲ್ಲ ಹಾಕೋದು ಅದೆಲ್ಲ ತೊಗೊಂಡ್ವಿ. ಒಂದೊಂದು ಪ್ಯಾಕೆಟ್, ಅಂದರೆ ಎಲ್ಲ ಒಂದೊಂದು ಪ್ಯಾಕೆಟ್ ತೊಗೊಂಡಿದ್ದು. ನಾವು ಅಲ್ಲಿಂದ ಮನೆಗೆ ಹೋಗಿ ನಾನು ಅಡುಗೆ ಮಾಡಿ ಮಲ್ಕೊಂಡೆ. ನಂಗೆ ಸುಸ್ತಾಗಿ ಹೋಗಿತ್ತು, ಆಮೇಲೆ ಮಲ್ಕೊಂಡೆ. ನಾನು ವೀಡಿಯೋನೇನು ಆ ದಿನ ಕಂಟಿನ್ಯೂ ಮಾಡಲಿಲ್ಲ, ನಾನು ನೆಕ್ಸ್ಟ್ ಡೇ ಮಾಡಿದ್ದು. ಐಟಮ್ ಏನು ಅಷ್ಟು ಇತ್ತಿಲ್ಲ, ದಿನಸಿ ಐಟಮ್ ಇತ್ತು, ಬಟ್ ಸ್ನ್ಯಾಕ್ಸ್ ಏನೂ ಇತ್ತಿಲ್ಲ. ನನ್ನ ಮಗಳನ್ನ ಕರ್ಕೊಂಡೋಗಿದ್ದೆ, ಅಂದರೆ ಇನ್ನೊಂದು ಅಲ್ಲಿ ಟೋಲ್ಗೇಟಲ್ಲಿ ಆಗಿದೆ, ಅಲ್ಲಿಗೆ ಹಾಕ್ತಾರೆ ಅನ್ಸುತ್ತೆ ಐಟಮ್ ಎಲ್ಲ. ಇಲ್ಲೇನೂ ಇಲ್ಲ ಟೌನಲ್ಲಿ, ನಮ್ಮ ಟೌನಲ್ಲಿ ಏನೂ ಇಲ್ಲ. ನಾವು ನೆಕ್ಸ್ಟ್ ಅದಕ್ಕೆ ಬೇರೆ ಕಡೆ ಹೋಗೋಣ ಅಂತ ಇದ್ವಿ. ಅಂದರೆ ಮಕ್ಕಳಿಗೆ ಸ್ನ್ಯಾಕ್ಸ್ ತೊಗೊಳ್ಳೋದಂಥದ್ದು ಏನೂ ಇಲ್ಲ, ಹಾಗಾಗಿ ಅಲ್ಲಿಗೆ ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ಅಂತೇಳಿ ನನ್ನ ಮಗಳು ಕರ್ಕೊ ಹೋಗಿತ್ತಿಲ್ಲ ನಾವು.
ಯಾಕಂದರೆ ಅವಳು ಆಟಾಡೋಕೆ ಹೋಗಿದ್ಲ, ಹಂಗಾಗಿ ಬೇಡ ಅವಳು ಹಿಂಸೆ ಕೊಡ್ತಾಳೆ ಅಂತೇಳಿ ಕರ್ಕೋಗಿತ್ತಿಲ್ಲ. ನಾನು ಅಲ್ಲಿಂದ ನೋಡಿ ಇದು ನೆಕ್ಸ್ಟ್ ಡೇದು ಎಲ್ಲ ತೆಗೆದಿಟ್ಟಿದ್ದೆ ನೈಟೇ. ನಾನು ಬಾಕ್ಸ್ ಎಲ್ಲ ತೆಗೆದಿದ್ದೆ, ಬಾಕ್ಸಲ್ಲಿರೋ ಐಟಮ್ ಎಲ್ಲ ಸ್ವಲ್ಪ ಇತ್ತಲ್ಲ ಎಲ್ಲ ತೆಗ್ದಲ್ಲಿ ಕಟ್ಟಿ ಇಟ್ಟಿದ್ದೀನಿ, ತೊಳೆದ ಮೇಲೆ ಹಾಕ್ಕೊಳ್ಳೋಣ ಅಂಥೇಳಿ. ಆಮೇಲೆ ನೋಡಿ ಎಲ್ಲ ಕ್ಲೀನ್ ಮಾಡೋಕ್ಕೆಲ್ಲ ತೆಗ್ದಿದ್ದೀನಿ. ಇನ್ನು ನೋಡಿ ಬಾಕ್ಸ್ ಎಲ್ಲ ಆಚೆ ಇಟ್ಕೊಂಡಿದ್ದೀನಿ ತೊಳೆಯೋಣ ಅಂತ ಹೇಳಿ. ಬೆಳಗ್ಗೆನೇ ಎದ್ದಿದ್ದೆ, ಇನ್ನು ಸಂಜೆ ಪಪ್ಪ ಬರ್ತಡೆ ಅಲ್ವಾ, ಇನ್ನು ಅಡುಗೆ ಅದು ಇದು ಅಂತ ಇರುತ್ತೆ ಅಂತ ಹೇಳಿ ನಾನು ಅದೆಲ್ಲ ಮುಗಿಸ್ಕೊಂಡು ಕ್ಲೀನೆಲ್ಲ ಮಾಡಿ ಕೇಕ್ ತೊಗೊಳ್ಳೋಣ ಅಂತೇಳಿ ಬಂದಿದ್ದೆ. ಕೇಕ್ ಮಾಡ್ಸೋಕೊಟ್ಟಿದ್ವಿ, ಇಲ್ಲಿ ಚೆನ್ನಾಗಿ ಮಾಡಿಕೊಡ್ತಾರೆ, ನಮ್ಮ ಪರಿಚಯ ಇರೋ ಬೇಕ್ರಿನೇ. ಹಾಗಾಗಿ ಇಲ್ಲಿಗೆ ಬರೋದು ನಾವು ಕೇಕ್ ಮಾಡಿಸೋದಾದರೆ, ಏನೇ ತಿನ್ನೋದಾದರೂ ಇಲ್ಲಿಗೆ ಬರೋದು, ಚೆನ್ನಾಗಿರುತ್ತೆ ಅಂತೇಳಿ. ಅಲ್ಲಿಂದ ಬಂದು ನಾವು ಈಗ ಬಲೂನ್ಸ್ ಎಲ್ಲ ಕಟ್ಟೋಣ ಅಂತೇಳಿ ನಾನು ನನ್ನ ತಂಗಿದಿರೆಲ್ಲ ಬಲೂನ್ಸ ತೊಗೊಂಡಿದ್ದೀವಿ ಕಟ್ಟೋಣ ಅಂತೇಳಿ. ನಾನು ಇನ್ನೊಬ್ಳು ತಂಗಿ ವೀಡಿಯೋ ಮಾಡ್ತಿದ್ದಾಳೆ. ಅಯ್ಯೋ ಅದನ್ನು ಅವಳು ಪಾಪ ಪಂಪ್ ಮಾಡಿಕೊಡೋಳು, ನಾನು ಕಟ್ಟಿ ಹಾಕ್ತಿದ್ದೆ, ಕೈಯೆಲ್ಲ ನೋವು ಬರೋದು, ಉರಿ ಬಂದುಬಿಡ್ತು ಕೈ ಅದು ರೆಡಿ ಮಾಡೋತ್ತಿಗೆ. ನಾನು ಇನ್ನೇನು 1 ವರ್ಷದಲ್ಲೂ ಅಷ್ಟು ಏನು ಗ್ರ್ಯಾಂಡ್ ಮಾಡಲಿಲ್ಲ. ನಾವು ಒಂದು 5 ಇಯರ್ಸಿಗೆ ಗ್ರ್ಯಾಂಡ್ ಮಾಡೋಣ ಅಂತೇಳಿ ಸಿಂಪಲಾಗಿ ನಮ್ಮ ಮನೆ ಹತ್ರ ಸ್ವಲ್ಪ ಜನ ಕರೆದ್ವಿ ಅಷ್ಟೇ, ಮಕ್ಳುಗಳ್ನ. ನಾವೇನು ಅಷ್ಟೊಂದು ಗ್ರ್ಯಾಂಡ್ ಮಾಡಲಿಲ್ಲ. ನನ್ನ ಮಗಳಿಗೆ ಸೆಲ್ಫಿ ಸ್ಟಿಕ್ ತರೋಗು ಅಂತ ಅಂದರೆ ಯಾವುದೇದು 2 ಇದೆ, 2ರಲ್ಲಿ 1 ತೊಗೊಬಂದ್ಲು, ಮತ್ತು ಅದನ್ನು ಇಟ್ಟು ಬಂದ್ಲು, ಮತ್ತು ಅಲ್ಲೇ ಎಲ್ಲ. ಆಮೇಲೆ ನನ್ನ ಮಗಳು ಮಲಗಿದ್ಲು, ಎದ್ಬಿಟ್ಟು ಬಲೂನೆಲ್ಲ ಇದು ಮಾಡ್ತಾಯಿದ್ಲು, ಇಟ್ಕೊಂಡು ಆಟ ಆಡ್ತಾಯಿದ್ಲು. ನಾವು ಆಮೇಲೆ ಎಲ್ಲ ಕಟ್ಟಿ ಎಲ್ಲ ರೆಡಿ ಮಾಡಿದ್ವಿ. ನಾವೊಂದು 6 ಗಂಟೆ ಹೊತ್ತಿಗೆ ಕೆಲಸ ಎಲ್ಲ ಮುಗ್ದು ನಾನು ಸ್ನಾನ ಮಾಡ್ಕೊಂಡು ಕೇಕ್ ಎಲ್ಲ ತೊಗೊಬಂದು ಕೇಕ್ ಇಟ್ಬಿಟ್ಟು ಬಂದ್ವಿ. ಕೇಕ್ ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನಾವು ಒಂದು ನಂಬರ್ ಮಾಡಿದ್ವಿ, 1 ನಂಬರ್ ಮಾಡಿಕೊಡಿ ಅಂತ ಹೇಳಿದ್ವಿ. ಫಸ್ಟ್ ಇಯರ್ ಅಲ್ವಾ, 1 ನಂಬರ್ ಮಾಡಿಕೊಡಿ ಅಂತೇಳಿ ನಾವು 1 ನಂಬರ್ ಮಾಡಿಸಿದ್ವಿ. ಚೆನ್ನಾಗಿ ಮಾಡಿದರು, ಅಂದರೆ 2 kg. ಸುಮ್ಮನೆ ಕೇಕ್ ಯಾರೂ ತಿನ್ನಲ್ಲ, ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ನಾನು 2 kg ಮಾಡಿಸ್ದೆ ಅಷ್ಟೇ. ಮಕ್ಕಳೆಲ್ಲ ಬರ್ತಾವೆ ಇಲ್ಲಿ ಅಕ್ಕಪಕ್ಕ ಎಲ್ಲ ಕೊಡೋಕೆ ಸರಿ ಆಗುತ್ತೆ ಅಂತ ಹೇಳಿ. ನೋಡಿ ಬಲೂನೆಲ್ಲ ನಾನು ಸಣ್ಣಕ್ಕೇ ಊದಕ್ಕೆ ಹೇಳ್ತಾಯಿದ್ದೆ, ಯಾಕಂದರೆ ನಮ್ಮ TV ಜಾಗ ಕಟ್ಟೋಕ್ಕಾಗಲ್ಲ ಅಂತ ಹೇಳಿ. ಆಮೇಲೆ ನಮ್ಮ ಹಸ್ಬೆಂಡ್ ಏನೇನೋ ಮಾಡಿ ಟ್ರೈ ಮಾಡಿ ಹಾಕ್ತಾಯಿದ್ದಾರೆ, ನೋಡ್ಬೋದು ನೀವು. ಅವ್ರು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಆಮೇಲೆ ಆಗೋಣ ಅಂತ ಹೇಳ್ಬಿಟ್ಟು ಅದೇ ಡ್ರೆಸ್ಸಲ್ಲಿದ್ದರು. ಸಂಜೆ ರೆಡಿ ಆಗೋಣ ಅಂತ ಹೇಳಿ, ನಂಗೆ ಗೊತ್ತಿಲ್ಲ ಇವಳು ಮಾಡಿರೋದು. ಆಮೇಲೆ ಮತ್ತೆ ಲಾಸ್ಟ್ಗೆ ಕವರೆಲ್ಲ ತೆಗೆದು ಬೇರೆದಾಗ್ತಿದ್ದಾರೆ. ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ ಕಟ್ಟೋಕ್ಕೆ. ನಾವೆಲ್ಲ ಆ ಥರ ಮಾಡಿದೆ, ನಾನೇ ಆ ಥರ ಎಲ್ಲ ಮಾಡಿದ್ದು ಕಟ್ಟಿ. ಚೆನ್ನಾಗಿ ಬಂದಿತ್ತು. ಫೈನಲ್ ಲುಕ್ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿತ್ತು ಅಂತ ಹೇಳಿ. ನೋಡ್ಬೋದು. ಈಗ ನನ್ನ ಮಗಳಿಗೆ ರೆಡಿ ಮಾಡಬೇಕು. ಲೈಟ್ ಹಾಕಿದ್ವಿ, ಇದು ಕಲರ್ಸ್ ಲೈಟ್ ಇದೆ ನಮ್ಮ ಮನೇಲಿ, ಅದು ಹಾಕೋಣ ಅಂತೆಲ್ಲ ಹಾಕಿದ್ವಿ. ಅವಳಿಗೆ ಇನ್ನೂ ರೆಡಿ ಮಾಡಿಲ್ಲ, ನಾನು ರೆಡಿ ಆಗಿಬಿಟ್ಟು ರೆಡಿ ಮಾಡೋಣ ಅಂಥೇಳಿ ಈಗ ರೆಡಿ ಮಾಡಿದ್ವಿ. ನೋಡಿ ಎಲ್ಲ ಇಟ್ಟು ರೆಡಿಯಾಗಿದೆ. ಫೈನಲ್ ಲುಕ್ ಈ ಥರ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಈ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ನಾನು ಟಿವಿಲಿ ಅವಳು ಫೋಟೋ ಹಾಕೋಣ ಅಂತ ಇದ್ದೆ, ಬಟ್ ಅವ್ರದ್ದು ಮ್ಯಾಚ್ ನಡೀತಾ ಇತ್ತು, ಹಂಗಾಗಿ ಮ್ಯಾಚ್ ನೋಡ್ತಾಯಿದ್ರು ನಮ್ಮ ಮನೆಯವರು. ನಾನು ಮತ್ತೆ ಇನ್ನೇನು ಚೇಂಜ್ ಮಾಡೋದ ಅಂತ ಹೇಳ್ಬಿಟ್ಟು ಮಾಡಲಿಲ್ಲ. ನನ್ನ ಮಗಳಿಗೆ ಅದೇ ಡ್ರೆಸ್ ತಂದಿದ್ದು, ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗೆ. ನಾವು ಆಮೇಲೆ ಕಲರ್ಸ್ ಲೈಟ್ ಹಾಕಿದ್ವಿ, ವೈಟ್ ಲೈಟ್ ಹಾಕಬೇಕಿತ್ತು, ಬಲೂನ್ಸ್ ಎಲ್ಲ ಅದೇ ಕಲರಲ್ಲ. ನಮ್ಮ ಮನೇಲಿ ಪಿಂಕ್ ಮತ್ತು ಯೆಲ್ಲೋ ಕಲರ್ ಲೈಟಿಂಗ್ಸ್ ಇದೆ, ಬ್ಲೂ ಮತ್ತು ಯೆಲ್ಲೋ. ನಾನು ಅದು ಹಾಕಿದೆ. ಕೇಕ್ ಕಟ್ ಮಾಡಿ ಇದು ನೋಡಿ ಹೆಂಗೆ ಮಾಡಿದ್ವಿ ಅಂತೇಳಿ. ನಮ್ಮ ಅಜ್ಜಿ ಬಂದಿತ್ತು. ಆಮೇಲೆ ನಮ್ಮ ಅಕ್ಕ ಬಾವ ಅವರು ಬೆಂಗಳೂರಿಗೆ ಹೋಗಿದ್ದರು. ಕೇಕ್ ಎಲ್ಲ ಕಟ್ಟಿಂಗ್ ಆದಮೇಲೆ ಬಂದರು ಅವರು. ಲಾಸ್ಟಲ್ಲಿ ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಅವರು ಏನೋ ಫಂಕ್ಷನ್ ಇತ್ತು ಅಂತ ಅಲ್ಲಿ ಬ್ಯಾಂಗ್ಳೂರಿಗೆ ಹೋಗಿದ್ರು ಅವರು. ಹಾಗಾಗಿ ಲಾಸ್ಟಲ್ಲಿ ಅವರು ಪಾಪ ಲಾಸ್ಟಿಗೆ ಇಲ್ಲ ಮಿಸ್ ಮಾಡಲ್ಲ, ಬರ್ತೀನಿ ಅಂದಿದ್ರು, ಎಷ್ಟೊತ್ತಾದರೂ ಬರ್ತೀನಿ ಅಂತ ಹೇಳಿ. ಆಮೇಲೆ ಕೇಕೆಲ್ಲ ಕಟ್ಟಿಂಗ್ ಆದಮೇಲೆ ಬಂದರು. ಅಯ್ಯೋ ನಾನೊಂದು ಸ್ಪೈಕ್ ತಂದಿದ್ದೆ, ಅದನ್ನು ಹೊಡಿತಾ ಇದ್ದಾರೆ. ನನಗೆ ಹೊಡಿಯೋಕ್ಕೆ ಬಂದರು, ಕೇಕ್ ಮೇಲೆಲ್ಲ ಬೀಳುತ್ತೆ ಬೇಡ ಅಂತ ನನ್ನ ಮಗಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು, ಎಲ್ಲರಿಗೂ ಹೊಡಿಯೋದು ನೋಡಿ. ಆಮೇಲೆ ಇವಳು ನಮ್ಮ ಬಾವಂಗೆ ಹೊಡಿಯೋಕ್ಕೆ ಇಸ್ಕೊಂಡ್ಲು, ಅದು ಖಾಲಿನೇ ಆಗೋಗಿದೆ. ಚೆನ್ನಾಗಿತ್ತು. ನಾವು ಹಂಗೆ ಸಿಂಪಲ್ಲಾಗಿ ಮಾಡಬೇಕು ಅಂತ ಇದ್ವಿ, ಸಿಂಪಲ್ಲಾಗಿ ಚೆನ್ನಾಗಾಯಿತು. ಆಮೇಲೆ ನನ್ನ ಮಗಳು ಸ್ಪ್ರೇನು ಖಾಲಿ ಆಯಿತು ಅಂತ ಹೇಳ್ಬಿಟ್ಟು ಅಳ್ತಾ ಇದ್ಲು ಅವಳು. ಆಮೇಲೆ ಸಮಾಧಾನ ಮಾಡಿ ಅವಳಿಗೆ ಕೇಕೆಲ್ಲ ಕೊಟ್ಟು ಎಲ್ಲರಿಗೂ ಕೇಕ್ ಕಟ್ ಮಾಡಿ ನಾನು ನಮ್ಮ ಮನೆ ಹತ್ರ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕೇಕ್ ಕೊಟ್ಬಿಟ್ಟು ಕೇಕ್ ಕೊಟ್ಟೋಣ ಅಂತೇಳಿ ಹೋಗಿದ್ದೆ. ಅಷ್ಟೊತ್ತಿಗೆ ನಮ್ಮ ಅಕ್ಕ ಬಾವ ಬಂದಿದ್ದರು. ನೋಡಿ ಅವಳ್ದು ಅದೇ ಡ್ರೆಸ್ಸು ಚೆನ್ನಾಗಿ ಕಾಣ್ತಾಯಿತ್ತು. ಆಮೇಲೆ ತುಂಬ ಇರಿಟೇಷನ್ ಆಗ್ತಿತ್ತೇನೋ, ತುಂಬ ಅಳ್ತಾಯಿದ್ಲು, ದೃಷ್ಟಿಯಾಗಿತ್ತು ಪಾಪ ಅವಳಿಗೆ.
ಹಾಗಾಗಿ ಅಳ್ತಾ ಇದ್ಲು, ತುಂಬ ಅಳ್ತಾ ಇದ್ಲು. ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವಳಿಗೆ ಸ್ವಲ್ಪ ಹೊತ್ತು ಡ್ರೆಸ್ ಹಾಕಿತ್ತಿಲ್ಲ, ನಾನು ಹಂಗೆ ಬಿಟ್ಟಿದ್ದೆ ಸ್ವಲ್ಪ ಹೊತ್ತು ಇರಲಿ ಹಂಗೆ ಅಂತೇಳಿ, ದೃಷ್ಟಿಯಾಗಿರುತ್ತೆ ಅಂತೇಳಿ ಆರತಿ ಮಾಡ್ತಿದ್ದೆ. ಡ್ರೆಸ್ಸು ತುಂಬ ಚೆನ್ನಾಗಿ ಕಾಣ್ತಿತ್ತು ಅವಳಿಗೆ, ಹಾಗಾಗಿ ಆರತಿ ಮಾಡಿ ನೋಡ್ತಾ ಇದ್ದಾಳೆ ಆರತಿನ. ಯಾಕೋ ನನ್ನೇ ಬಿಡ್ತಿತ್ತಿಲ್ಲ ಅವಳವಳು, ಕರ್ಕೋಗು ಅಂತ. ನನಗೂ ತುಂಬ ಟಯರ್ಡಾಗಿತ್ತು ಕೆಲಸ, ಬೆಳಗ್ಗೆಯಿಂದನೂ ಕೆಲಸ. ನಾನು ಅದಕ್ಕೆ ಜಾಸ್ತಿ ರೆಡಿನೂ ಆಗಲಿಲ್ಲ, ಸಿಂಪಲಾಗಿ ರೆಡಿ ಆದೆ. ಒಂದೇ ಥರ ಡ್ರೆಸ್ ಹಾಕ್ಕೊಳ್ಳೋಣ ಅಂತ ಇದ್ವಿ ನಾವು, ಬಟ್ ಆಗೋಕ್ಕಾಗಲಿಲ್ಲ. ನೆಕ್ಸ್ಟ್ 5 ಇಯರ್ಸಿಗೆ ಒಂದೇ ಥರ ಡ್ರೆಸ್ ಹಾಕ್ಕೊಳ್ಳೋಣ ಅಂತೇಳಿ ಇದು ಮಾಡಿದೆ. ನನ್ನ ಮಗಳು ಮುತ್ತ ಕೊಡವ ಅಂತ ಹೇಳ್ತಿದ್ದೆ, ಅದಕ್ಕೆ ಮುತ್ತ ಕೊಡ್ತಾಯಿತ್ತು. ಆಮೇಲೆ ನನ್ನ ಮೂತಿ ಹೆಂಗಿದೆ ತೋರಿಸಂದ್ರೆ ಅಂತ ತೋರಿಸ್ತಾಳೆ. ಈಗ ಬಂದರು ನಮ್ಮ ಅಕ್ಕ ಬಾವ, ಹಂಗೆ ವೀಡಿಯೋ ಮಾಡಿಕೊಂಡೆ. ಇಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ವಿಡಿಯೋ ನಿಮ್ಗೆ ಎಂಡ್ ಮಾಡ್ತಾಯಿದ್ದೀನಿ.